ನಿಮಗೆ ಹಾರನ್ ನೋಡಿದ್ರೂ ಈ ಥರ ಕೇಳಿಸುತ್ತೆ ನೀಟಾಗಿ. ಸೊ ಇವಾಗ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಸೊ ಇವರೇನು ಈ ಗಾಡಿ ಟೆಸ್ಟ್ ಡ್ರೈವ್ ಪ್ರೊವೈಡ್ ಮಾಡಿದಾರೋ ಇದ್ರಲ್ಲಿ ಹ್ಯಾಂಡ್ಲು ಮೋಸ್ಟ್ಲಿ ಬೀಳ್ಸಿದ್ದಾರೆ ಅನ್ಕೋತೀನಿ. ಹ್ಯಾಂಡ್ಲ್ ಬಾರ್ ಒಂದು ಸ್ವಲ್ಪ ಸೊಟ್ಟ ಇದೆ, ಬಟ್ ನೆವರ್ದಲೆಸ್ ನಿಮಗೆ ಕಂಫರ್ಟ್ ಮತ್ತು ರೈಡರ್ಸ್ ಟ್ರಯಾಂಗಲ್ ತುಂಬ ಚೆನ್ನಾಗಿ ಸೆಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಕುತ್ಕೊಂಡಿದ್ದ ತಕ್ಷಣ ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹಿಮಾಲಯ ನೋಡಿಸ್ತಾ ಇದ್ದೀನಿ. ಸೊ ಇದು ನೋಡಿದ್ರೆ ಏನೋ ಒಂಥರ ಟಿಕಿಂಗ್ ನಾಯ್ಸ್ ಬರ್ತಿದೆ ಇಂಜನ್ನಿಂದ. ಬೇರೆ ಇನ್ನೊಂದು ಇಂಜನ್ ಸುಮ್ಮನೆ ಹೆಂಗಿದೆಯಾ ಇಲ್ಲ ಅಂದರೆ ಈ ಪರ್ಟಿಕ್ಯುಲರ್ ಗಾಡಿ ಹೆಂಗಿದೆ ಅಂತ. ಬಟ್ ಐ ಆಮ್ ಡೆಫಿನೆಟ್ಲಿ ಫೀಲಿಂಗ್ ಬ್ಯಾಡ್ ಆಫ್ ದಿಸ್ ಸೌಂಡ್. ವೆರಿ ಅನಾಯಿಂಗ್ ಆ್ಯಕ್ಚುಲಿ. ಪವರ್ ನೋಡಿದ್ರೆ ನನಗೆ ಆ್ಯಕ್ಚುಲಿ ಯಾಕೋ KTM ಫೀಲ್ಸ್ ಕೊಡ್ತಿದೆ. ಓಕೆ, ಸೊ ನಿಮಗೆ ಥ್ರಾಟಲ್ ಆನ್ ಆ್ಯಂಡ್ ಆಫ್ ತುಂಬ ಸ್ಮೂತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು, ಚೆನ್ನಾಗಿದೆ. ಓಕೆ, ಪವರ್ ಚೆನ್ನಾಗಿದೆ. ಪವರ್ ಇಸ್ ಆ್ಯಕ್ಚುಲಿ ಗುಡ್. ಇದು ನೋಡೋಣ, ಲಾಸ್ಟ್ ರಾಯಲ್ ಎನ್ಫೀಲ್ಡ್ ಕಂಪೇರ್ ಮಾಡ್ಕೊಂಡ್ರೆ ಈ ರಾಯಲ್ ಎನ್ಫೀಲ್ಡ್ ನಿಮಗೆ ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಹ್ಯಾಸ್ ವೆರಿ ತುಂಬ ಆ್ಯಕ್ಚುಲಿ ಚೆನ್ನಾಗಿ ಕೊಡ್ತೀನಿ ಅಂತ ಹೇಳ್ಬೋದು. ಫೀಡ್ಬ್ಯಾಕ್ ಆ್ಯಕ್ಚುಲಿ ಫೀಡ್ಬ್ಯಾಕ್ ಚೆನ್ನಾಗಿದೆ ಆ್ಯಂಡ್ ಇವನ್ ದ ಟ್ರಾವೆಲ್ ಇಸ್ ಗುಡ್. ಸೊ ಒಂದ್ಸಲಿ ಫುಲ್ ರನ್ ತಗೊಂಡು I'm actually impressed with the engine power ಅಂತ ಹೇಳ್ಬೋದು. ಇಂಜನ್ ಇಸ್ ರಿಯಲಿ ಗುಡ್. ಹ್ಯಾಂಡಲ್ ಮಾಡೋಕ್ಕೆ ಐ ಆಮ್ ರಿಯಲಿ ಆ್ಯಕ್ಚುಲಿ ಡಿಸಪಾಯಿಂಟೆಡ್ ವಿತ್ ದಿಸ್ ಪರ್ಟಿಕ್ಯುಲರ್ ಬೈಕ್. ಆ್ಯಕ್ಚುಲಿ ಇದು ಟೂ ಹಾಟ್. ಹ್ಯಾಂಡ್ಲ್ ಒಂದು ಸ್ವಲ್ಪ ಸೊಟ್ಟ ಇದೆ. ಐ ಹೇಟ್ ಸಮಥಿಂಗ್ ವಿಚ್ ಇಸ್ ಔಟ್ ಆಫ್. ಸೊ ನಿಮಗೆ ಇಲ್ಲೇ ಲೈವಲ್ಲಿ ನೋಡ್ಬೋದು, ಸಿಟಿಯಲ್ಲಿ ಫಿಲ್ಟರ್ ಮಾಡೋದು ಈಸಿ ಆಗಿದೆ. ಗುಡ್ ಟರ್ನಿಂಗ್ ರೇಡಿಯಸ್ ಇದೆ ಬೈಕಲ್ಲಿ, ಸೊ ನಿಮ್ಗೆ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬ್ಯಾಕ್ ಬ್ರೇಕ್ ಇಸ್ ಟೂ ಟೈಟ್ ಫಾರ್ ಮೈ ಲೈಕಿಂಗ್. ಆ್ಯಂಡ್ ಯಾ, ನನಗೆ ಕಾಲು ಕೂಡ ಅಷ್ಟೇ ಎರಡೂ ಕಡೆ ಫ್ಲಾಟ್ ಫುಟ್ ಆಗುತ್ತೆ. ಸೊ ಇಟ್ಸ್ ರಿಯಲಿ ಹೆಲ್ಪ್ಫುಲ್ ಇನ್ ಆಫ್ ರೋಡ್ ಕಂಡೀಷನ್ಸ್. ನಿಮಗೆ ಇದು ಟಚ್ ಆಗೋದ್ರಿಂದ ನಿಮ್ಗೆ ಅಡಿಷ್ನಲ್ ಕಾನ್ಫಿಡೆನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಮುಂಚೆ ಆಲ್ರೆಡಿ ಒಬ್ಬರು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಐ ಆಮ್ ಫೀಲಿಂಗ್ ದ ಹೀಟ್ ಇನ್ ಮೈ ಟೈಸ್. ನನ್ನ ಟೋಸ್ಗೆ ನನ್ನ ಫುಟ್ಟಿಗೆ ಎಲ್ಲೂ ಹೀಟ್ ಹೊಡಿತಿಲ್ಲ, ಬಟ್ ಐ ಆಮ್ ಫೀಲಿಂಗ್ ದ ಹೀಟ್ ಈವನ್ ಇನ್ ಮೈ ಸೀಟ್ ಅಂತ ಹೇಳ್ಬೋದು. ಸೊ ಸೀಟ್ ಇಸ್ ಪ್ರಿಟಿ ಹಾಟ್. ಅಂಡ್ ಅದಾದಮೇಲೆ ನಿಮಗೆ ಡಿಸ್ಪ್ಲೇ ಇಸ್ ವೆರಿ ರೀಡಬಲ್ ಅಂತ ಹೇಳ್ಬೋದು. ಈವನ್ ಐ ವಾಸ್ ಡೂಯಿಂಗ್ 90 and 95 ನನಗೆ ನೀಟಾಗಿ ಗೊತ್ತಾಗ್ತಿತ್ತು ಎಷ್ಟು ಸ್ಪೀಡ್ ಹೋಗ್ತಿದೆ ಗಾಡಿ ಆ್ಯಂಡ್ ಅಟ್ ವಾಟ್ RPMs ದ ಇಂಜಿನ್ ಇಸ್ ಸಿಟ್ಟಿಂಗ್ ಅಂತ. ಸೊ ನಿಮಗೆ ರೆಡ್ ಲೈನ್ ಹತ್ರ ಹೋದ್ರೂ 8000 9000 RPMಗೆ ಹೈಲೈಟ್ ಮಾಡುತ್ತೆ. ಸೊ ಅಂಡ್ ದಿಸ್ ಗೆಟ್ಸ್ ಎ TFT ಡಿಸ್ಪ್ಲೇ. ದಿಸ್ ಬೈಕ್ ಹ್ಯಾಸ್ ಡನ್ ಆಲ್ಮೋಸ್ಟ್ 2000 kilometers. ಸೊ ನಿಮಗೆ ಟಾಗಲ್ ಮಾಡೋದು ಎಲ್ಲಿ ಅಂತ ಗೊತ್ತಿಲ್ಲ. ಮೇಬಿ ದಿಸ್ ಒನ್, ದಿಸ್ ವಾಸ್ ನಥಿಂಗ್. ಓಕೆ, ದಿಸ್ ಒನ್ ಇಸ್ ದ ಟಾಗಲ್. ಓಕೆ, ಚೇಂಜ್ ಬರ್ತದೆ. ಆ್ಯಕ್ಚುಲಿ ಏನೋ ಚೇಂಜ್ ಆಗ್ತಿಲ್ಲ. ಮೇ ಬಿ ಒನ್ಸ್ ದ ಫೋನ್ ಇಸ್ ಕನೆಕ್ಟೆಡ್ ಐ ಮೈಟ್ ಸೀ ಇಟ್. ಬಟ್ ನಾನು ಗಾಡಿ ಆಫ್ ಮಾಡಿದ್ರೆ ಫ್ಯಾನ್ ಓಡ್ತಾ ಇಲ್ಲ. ಆಸ್ ಆಫ್ ಕರೆಂಟ್ ಫೀಲಿಂಗ್ ಫ್ಯಾನ್ ಓಡ್ತಾ ಇಲ್ಲ. ವಿಲ್ ಸಿ. ಸೊ ನನಗೆ ರೈಡರ್ಸ್ ಟ್ರಯಾಂಗಲ್ ತುಂಬ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಐ ಆಮ್ ವೆರಿ ರಿಲ್ಯಾಕ್ಸ್ ಸಿಟಿಂಗ್.
Actually, ನನ್ನ bum is feeling irritated because the seat is actually too soft and too hard at the same time. ಅಂದರೆ ಅರ್ಥ ಆಗ್ತಿದೆ. So it's not as per my liking. ಬಟ್ ನಿಮಗೆ ರೈಡರ್ಸ್ ಟ್ರಯಾಂಗಲ್ ನಂಗೆ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ಈಸಿ, ವೆರಿ ರಿಲ್ಯಾಕ್ಸಿಂಗ್ ಆಸ್ ವೆಲ್. ಇವನ್ ದ ಫುಟ್ ಪೈಕ್ಸ್ ಆರ್ ಎಕ್ಸಾಕ್ಟ್ಲಿ ಪ್ಲೇಸ್ ಜಸ್ಟ್ ಫ್ರಂಟ್ ಆಫ್ ಮೈ ಬಮ್ ಅಂತ ಹೇಳ್ಬೋದು. ಸೊ ಇಟ್ಸ್ ವೆರಿ ಕಂಫರ್ಟಬಲ್. I think you can actually do very comfortable riding in this. The handlebar is almost as wide as my shoulder, which provides good comfort. Yeah, but now after maybe ಇವಾಗ ಫ್ಯಾನ್ ಆನ್ ಅಲ್ಲಿ ಇದೆ ಅನ್ಸುತ್ತೆ. It is providing more heat on my right foot. So we'll pull it again one more time. Let's see. ಸೊ ಇದರಲ್ಲಿ ನಿಮ್ಗೆ ಏನು ಅನಿಸ್ತಿದೆ ಅಂದರೆ ಫಸ್ಟ್ 4, 5 ಆ್ಯಂಡ್ 6 ಗೇರ್ಸ್ ಆರ್ ಮಚ್ ರಿಲ್ಯಾಕ್ಸ್. ಫಸ್ಟ್ 3 ಗೇರ್ಸ್ ಆಲ್ಮೋಸ್ಟ್ 145 ಹೋಯಿತು. ತುಂಬ ಈಸಿಯಾಗಿ ನಿಮಗೆ 145 ಎಲ್ಲ ಸ್ಪೀಡ್ ಅಟೆಂಡ್ ಮಾಡ್ತಿದೆ. ಆ್ಯಂಡ್ ಇನ್ 6th ಗೇರ್ ದ ಬೈಕ್ ಇಸ್ ಆ್ಯಕ್ಚುಲಿ ವೆರಿ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು. I'm actually liking the engine than anything, and the brakes are also good. So ನಿಮಗೆ ಟರ್ನ್ ಮಾಡೋಕ್ಕೆ ಸೊ ಟೈರ್ಸ್ ಆಲ್ಸೋ ಇರ್ತವೆ. This bike doesn't get so ಫಸ್ಟು 0 to 60 ಒಂದ್ಸಲ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಎಷ್ಟಾಗ್ತಿದೆ ಅಂತ. ಆ್ಯಕ್ಚುಲಿ ಸ್ಲಿಪ್ಪರ್ ಕ್ಲಚ್ ಇಲ್ಲ ಅನಿಸುತ್ತೆ. ದ ಬೈಕ್ ಈಸ್ ಆ್ಯಕ್ಚುಲಿ ಲಾಕಿಂಗ್ ಇಟ್ಸ್ ರೇರ್. ನನಗೆ 2 times ಡೌನ್ ಶಿಫ್ಟ್ ಮಾಡಿದಾಗೂ ಐ ಕುಡ್ ಹಿಯರ್ ದ ರೇರ್ ವೀಲ್ಸ್ ರೀಚಿಂಗ್. ಯಾ ದ ಚಾಸಿ ಇಸ್ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಚಾಸಿ ನನಗೆ ತುಂಬ ಸಪೋರ್ಟ್ ಕೊಡ್ತಿದೆ. ಚಾಸಿ ಇಸ್ ವೆರಿ ಸ್ಟೇಬಲ್. ನಿಮಗೆ ಯಾವುದೇ ಸ್ಪೀಡಲ್ಲೂ ವಾಬ್ಲಿಂಗ್ ಎನಿಥಿಂಗ್ ಗೊತ್ತಾಗ್ತಲ್ಲ. ಸೊ 60 km at 6th gear, can it pull it? 2500 RPM, full accelerator. You can see it's actually knocking. So yeah, but the comfortable speeds, I think you can keep something above 70 km at 6th gear. It will do easily. So none impression as compared to maybe the whole Himalayan, this is much better. So
ಇಳಿಸಿ ಹಂಪಲ್ಲಿ ಹೋಗಬೇಕು. ಆ್ಯಕ್ಚುಲಿ ಇದು ಸಸ್ಪೆನ್ಷನ್ ನನಗೆ ತುಂಬ ಇಷ್ಟ ಆಗಿದೆ. ದ ಮೈನ್ ಹೈಲೈಟ್ಸ್ ಆಫ್ ದಿಸ್ ಬೈಕ್ ಈಸ್ ಡೆಫಿನೆಟ್ಲಿ ದ ಇಂಜಿನ್ ಆ್ಯಂಡ್ ಲೈಟ್ ಥ್ರೂ ಅಪ್ಪ ಅದೆಲ್ಲ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಹೆಂಗಿದೆ ಅಂತ. ನಿಮಗೆ ಬೈಕ್ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಸಾಕಾದಾಗಿದೆ ಗಾಡಿ, ಚೆನ್ನಾಗಿದೆಲ್ಲ. ಎಷ್ಟು 150.